ಹಿಂದೂಗಳಿಗೆ ಪವಿತ್ರ ಹಬ್ಬ ಎಂದೇ ಪರಿಗಣಿಸಲಾಗಿರುವ ಮಹಾಶಿವರಾತ್ರಿಯು ಶಿವನಿಗೆ ಅರ್ಪಿಸಲಾಗಿದೆ. ಅಂದು ಶಿವನಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವುದು, ಆತನ ಪೂಜಿಸುವುದರಿಂದ ಪಾಪ ಕರ್ಮಗಳು ನಿವಾರಣೆಯಾಗಲಿದೆ ಎಂದು ನಂಬಲಾಗಿದೆ. ಆದರೆ ಈ ಶಿವರಾತ್ರಿಯಂತಹ ಪವಿತ್ರ ದಿನದಂದು ನಾವು ಏನು ಮಾಡಬೇಕು, ಏನೆಲ್ಲ ಮಾಡಬಾರದು? ಒಂದು ವೇಳೆ ನೀವು ಪೂಜೆ ಸಲ್ಲಿಸಲು ಸಾಧ್ಯವಾಗದಿದ್ದರೂ ನೀವು ಕೆಲವು ತಪ್ಪುಗಳು ಮಾಡಬಾರದು. ಹಾಗಾದರೆ ಶಿವರಾತ್ರಿಯ ದಿನ ಏನು ಮಾಡಬಾರದು, ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮೊದಲನೇದಾಗಿ ಶಿವರಾತ್ರಿಯಂದು ಏನು ಮಾಡಬೇಕು ಎಂಬುದನ್ನು ನೋಡೋಣ. ಶಿವರಾತ್ರಿ ದಿನ ಶಿವನಿಗೆ ಪೂಜೆ ಮಾಡಬೇಕು. ಈಶ್ವರನಿಗೆ ಸಕಲ ಕಷ್ಟ ನಿವಾರಣೆಗಾಗಿ, ಸಕಲ ಸಮೃದ್ಧಿಗಾಗಿ ಪ್ರಾರ್ಥಿಸಿ ಪೂಜಿಸುವ ದಿನ. ಈ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರ ಬಟ್ಟೆಯನ್ನು ಧರಿಸಿ ಮೊದಲು ಶಿವನಿಗೆ ಪೂಜೆ ಮಾಡಬೇಕು. ಸಾಮಾನ್ಯವಾಗಿ ಮನೆಗಳಲ್ಲಿ ಲಿಂಗ ಅಥವಾ ಸಾಲಿಗ್ರಾಮಗಳು ಇರ್ತವೆ. ಇದ್ದರೆ ಅದನ್ನು ನೀರಿನಿಂದ ಶುಚಿಗೊಳಿಸಿ ಶಿವಲಿಂಗಕ್ಕೆ ಅಥವಾ ಶಿವನ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕು. ಶಿವನಿಗೆ ವಿಶೇಷವಾಗಿ ಹಾಲಿನ ಅಭಿಷೇಕ ಮಾಡಲಾಗುತ್ತದೆ. ಅಲ್ಲದೆ ಜೇನು, ಶ್ರೀಗಂಧದಿಂದಲೂ ಅಭಿಷೇಕ ಮಾಡಿ ಭಕ್ತಿ ಮೆರೆಯಲಾಗುತ್ತದೆ. ಹತ್ತಿರದ ಶಿವನ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ. ಶಿವನಿಗೆ ಬಿಳಿಯ ಬಣ್ಣದ ಹೂವು ಶ್ರೇಷ್ಠ ಎನ್ನಲಾಗುತ್ತದೆ. ಅದರ ಜೊತೆಗೆ ಕೇದಿಗೆ ಹೂವನ್ನು ಕೂಡ ಶಿವನ ಪೂಜೆಗೆ ಅರ್ಪಿಸಬಹುದು. ಶಿವನನ್ನು ಪೂಜಿಸಲು ಬಿಲ್ವಪತ್ರೆಯೊಂದಿದ್ದರೆ ಪೂಜೆ ಸಂಪನ್ನಗೊಳ್ಳುತ್ತದೆ. ಹಾಗಾಗಿ ಬಿಲ್ವಪತ್ರೆಯನ್ನು ಇಟ್ಟು ಪೂಜಿಸುವುದು ಸೂಕ್ತ. ಈಶ್ವರನಿಗೆ ಹೆಚ್ಚಾಗಿ ಹಾಲು ಅಥವಾ ಅದರ ಮೂಲದಿಂದ ಮಾಡಿದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಶಿವರಾತ್ರಿ ಶಿವನನ್ನು ಆರಾಧಿಸುವ ದಿನ. ಈ ದಿನ 108 ಶಿವನ ನಾಮಪಠಣ ಮಾಡುವುದು ಒಳ್ಳೆಯದು. ಅಲ್ಲದೆ ಲಿಂಗಾಷ್ಟಕಂ ಹಾಗೂ ಮೊದಲಾದ ಶಿವಸ್ತೋತ್ರಗಳನ್ನು ಹೇಳುವುದು ಮತ್ತು ಇತರರಿಗೂ ಹೇಳಿಕೊಡುವುದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಶಿವರಾತ್ರಿಯಂದು ಉಪವಾಸ ಮಾಡುವುದು ಒಂದು ಪದ್ಧತಿ. ಯಾವುದೇ ವಯಸ್ಸಿನವರು ತಮಗೆ ಸಾಧ್ಯವಾಗುವ ಆಗಿದ್ದಲ್ಲಿ ಉಪವಾಸ ಮಾಡಬಹುದು. ಈ ದಿನ ಕೇವಲ ಫಲಹಾರಗಳನ್ನು ಮಾತ್ರ ಸೇವಿಸಬೇಕು. ಶಿವ ರಾತ್ರಿಯೆಲ್ಲ ತಾಂಡವ ನೃತ್ಯ ಮಾಡುತ್ತಿರುತ್ತಾನೆ ಎಂಬ ನಂಬಿಕೆಯ ಮೇಲೆ ಜಾಗರಣೆ ಮಾಡಲಾಗುತ್ತದೆ. ಶಿವನ ಎಲ್ಲ ದೇವಾಲಯಗಳಲ್ಲೂ ಬೆಳಗಿನ ಜಾವದವರೆಗೂ ವಿವಿಧ ರೀತಿಯಲ್ಲಿ ಜಾಗರಣೆ ಮಾಡಲಾಗುತ್ತದೆ. ಇನ್ನು ಶಿವರಾತ್ರಿಯ ದಿನ ಯಾವ ಕೆಲಸ ಮಾಡಬಾರದು? ಶಿವರಾತ್ರಿಯ ದಿನ ಸಾಕಷ್ಟು ಜನ ಉಪವಾಸವನ್ನು ಮಾಡ್ತಾರೆ. ಆದರೆ ನಿಮಗೆ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಮಾಂಸಾಹಾರವನ್ನು ಸೇವಿಸುವುದನ್ನು ತಪ್ಪಿಸಿ. ಶಿವ ಸ್ಮಶಾನವಾಸಿ ಎಂದು ಮಾತಿದೆಯಾದರೂ ಈ ದಿನ ಶಿವನನ್ನು ಶುದ್ಧ ಮನಸ್ಸಿನಿಂದ ನೀವು ಶುದ್ಧರಾಗಿಯೇ ಆಚರಿಸುವುದು ಒಳ್ಳೆಯದು. ಜೊತೆಗೆ ಎಲ್ಲ ದೇವರಿಗೂ ಸಂಪೂರ್ಣ ಸುತ್ತು ಬರುವುದು ವಾಡಿಕೆ. ಆದರೆ ಪುರಾಣಗಳ ಪ್ರಕಾರ ಲಿಂಗಕ್ಕೆ ಮಾತ್ರ ಅರ್ಧ ಸುತ್ತು ಹಾಕಬೇಕು. ಅರ್ಧ ಸುತ್ತು ಹಾಕಿ ಪುನಃ ನೀವು ಎಲ್ಲಿಂದ ಆರಂಭಿಸಿದ್ದೀರೋ ಅಲ್ಲಿಗೆ ತಲುಪಬೇಕು. ವಿಶೇಷವಾಗಿ ಶಿವ ವಿಗ್ರಹದ ತಲೆಯ ಮೇಲೆ ಅಥವಾ ಲಿಂಗದ ಮೇಲೆ ಮಹಿಳೆಯರು ಸಿಂಧೂರವನ್ನು ಇಡಬಾರದು. ಅದರ ಬದಲು ಶ್ರೀಗಂಧವನ್ನು ಬಳಸಬಹುದು. ಈ ಶಿವರಾತ್ರಿಯಂತಹ ಪವಿತ್ರ ದಿನದಂದು ನಾವು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಂಡೆವು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.